ಕಾರ್ಮಿಕರ ಸೇವೆಯೇ ದೈವಿಕ ಸೇವೆ. ಪಾದಪೂಜೆ ನೆರವೇರಿಸಿ ಗೌರವ ಸಲ್ಲಿಸಿದ ಸೀಕಲ್ ಆನಂದಗೌಡ. ಶಿಡ್ಲಘಟ್ಟ ಜಾಗತಿಕ ಸ್ವಚ್ಛತಾ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ಗ್ರಾಮಾಂತರ ಹಾಗೂ ನಗರ ಮಂಡಲಗಳ ವತಿಯಿಂದ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀರಾಮನ ದೇವಾಲಯದ ಆವರಣದಲ್ಲಿ ಪೌರ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿ ನಗರದ ಸ್ವಚ್ಛತೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸೀಕಲ್ ಆನಂದಗೌಡ ಅವರು ಹಿರಿಯ ಪೌರ ಕಾರ್ಮಿಕರಾದ ಯಲ್ಲಮ್ಮ, ನಾಗಮ್ಮ, ಚಿನ್ನಮ್ಮ ಹಾಗೂ ನಾರಾಯಣಪ್ಪ ಅವರನ್ನ ವಿಶೇಷವಾಗಿ ಸನ್ಮಾನಿಸಿ ಪಾದಪೂಜೆ ನೆರವೇರಿಸಿದರು. ಪೌರ ಕಾರ್ಮಿಕರ ಸೇವೆಯನ್ನ ದೇವರ ಸೇವೆಗೆ ಹೋಲಿಸಿ ಅವರ ಪಾದಗಳಿಗೆ ಪೂಜೆ ಸಲ್ಲಿಸಿದ ಅಪರೂಪದ ಕ್ಷಣ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಬಳಿಕ ಮಾತನಾಡಿದ ಸೀಕಲ್ ಆನಂದಗೌಡ, ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಅವರ ಸೂಚನೆಯಂತೆ ಜಿಲ್ಲೆಯಾದ್ಯಂತ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿದಿನ ಸಾರ್ವಜನಿಕರು ಎಚ್ಚರಗೊಳ್ಳುವ ಮುನ್ನವೇ ರಸ್ತೆಗಿಳಿದು ನಗರದ ಸ್ವಚ್ಛತೆಗೆ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆ ಅಮೂಲ್ಯವಾಗಿದ್ದು ಸಮಾಜವು ಅವರನ್ನ ಗೌರವದಿಂದ ಕಾಣಬೇಕು ಎಂದರು. ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನೇಕ ಪೌರ ಕಾರ್ಮಿಕರು ಇನ್ನು ಉದ್ಯೋಗ ಭದ್ರತೆಯ ಕೊರತೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಶಾಶ್ವತ ಭದ್ರತೆ, ಸೂಕ್ತ ವೇತನ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪೌರ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು. ಪೌರ ಕಾರ್ಮಿಕರು ಅನಾರೋಗ್ಯ, ಮಳೆ, ಬಿಸಿಲು ಒಂದೇ ನಗರದ ಸ್ವಚ್ಛತೆಗೆ ದುಡಿತಿದ್ದಾರೆ. ಅವರಿಗೆ ತಂದೆ ತಾಯಿ, ಅಕ್ಕ ತಂಗಿಯರಿಗೆ ನೀಡುವ ಗೌರವದಷ್ಟೇ ಗೌರವವನ್ನ ಸಮಾಜ ನೀಡಬೇಕು ಅಂತ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲಾ ಪೌರ ಕಾರ್ಮಿಕರನ್ನ ಶಾಲು ಹೊದಿಸಿ ಉಡುಪುಗಳನ್ನು ವಿತರಿಸುವ ಮೂಲಕ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಪೌರ ಕಾರ್ಮಿಕ ಕಲ್ಯಾಣ ನಿಧಿಗೆ ಕೆವಿ ಅನಂತ ಪದ್ಮನಾಭ ಅವರು 10,000 ದೇಣಿಗೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ನಗರ ಮಂಡಲಾಧ್ಯಕ್ಷ ದೇವರಾಜ್, ರೂಪಸಿ ರಮೇಶ್, ಡಾಕ್ಟರ್ ಸತ್ಯನಾರಾಯಣ ರಾವ್, ನಗರಸಭಾ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ಕೆಕೆಪೇಟೆ ದೊಡ್ಡ ಪಾಪಣ್ಣ, ಶ್ರೀನಿವಾಸ್, ವಿಎಲ್ ಕೃಷ್ಣಮೂರ್ತಿ ರಾವ್, ಕೆವಿ ಅನಂತ ಪದ್ಮನಾಭ, ರಾಮಕೃಷ್ಣಪ್ಪ, ಶಿಕ್ಷಕರಾದ ಪುರುಷೋತ್ತಮ್, ಸೈಯದ್ ಖದೀರ್ ಪಾಷಾ, ಚಲವರಾಜ್, ನಗರ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಶಂಕರ್, ಗೊರಮಡುಗು ಮಂಜುನಾಥ್, ಓಬಿಸಿ ನಗರ ತಾಲೂಕು ಅಧ್ಯಕ್ಷ ಭಾನುಚಂದ್ರ, ಆನಂದ್, ಪುರುಷೋತ್ತಮ್ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ ನಂದಿರಾಜೇಶ್, ಶಿಡ್ಲಘಟ್ಟ. ಮಿತ್ರರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತಾ, ಇವತ್ತಿನ ದಿವಸ ಜಗತ್ತಿನ ಸ್ವಚ್ಛತಾ ಪೌರ ಕಾರ್ಮಿಕರ ದಿನಾಚರಣೆ. ಈ ಒಂದು ವಿಶೇಷವಾದಂತಹ ದಿನವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಎಲ್ಲಾ ಮಂಡಲದಲ್ಲೂ, ತಾಲೂಕುಗಳಲ್ಲೂ, ಜಿಲ್ಲಾ ಮಟ್ಟದಲ್ಲೂ ನಮ್ಮ ಪೌರ ಕಾರ್ಮಿಕರನ್ನ ಒಂದು ಉತ್ತೇಜನ ಮಾಡುವ ರೀತಿಯಲ್ಲಿ ಹಾಗೂ ಅವರಿಗೆ ಬೇಕಾದಂತಹ ಒಂದು ಸಹಕಾರವನ್ನ ಕೊಡುವ ನಿಟ್ಟಿನಲ್ಲಿ, ಅವರಿಗೆ ಗೌರವವನ್ನ ಕೊಡತಕ್ಕಂತ ನಿಟ್ಟಿನಲ್ಲಿ ಪ್ರತಿ ಮಂಡಲದಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಸೀಕಲ್ ರಾಮಚಂದ್ರೇಗೌಡರು ಒಂದು ಸೂಚನೆಯನ್ನ ಹೊರಡಿಸಿರ್ತಾರೆ. ಆ ನಿಟ್ಟಿನಂತೆ ಎಲ್ಲಾ ತಾಲೂಕಿನಲ್ಲಿ ನಾವೇನು ಇವತ್ತಿನ ದಿವಸ ಪೌರ ಕಾರ್ಮಿಕರನ್ನ ಕರೆಸಿ ಅವರಿಗೆ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಅವರಿಗೆ ಗೌರವವನ್ನ ಸಲ್ಲಿಸ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಅವರ ಸೇವೆ ಇದೆಯಲ್ಲ, ಈಗಾಗಲೇ ಸುಮಾರು ಮುಖಂಡರು ವೇದಿಕೆಯಲ್ಲಿ ಹೇಳ್ತಾ ಇದ್ರು, ನಾವು ಬೆಳಗ್ಗೆ ಹೇಳೋದಕ್ಕೆ ಮುಂಚೆನೆ ಅವರು ಅವರ ಕೆಲಸವನ್ನ ಶುರು ಮಾಡಿರ್ತಾರೆ. ಜನಸಾಮಾನ್ಯರು ರಸ್ತೆಗೆ ಬರಕ್ ಮುಂಚೆನೆ ಅವರು ರಸ್ತೆಯನ್ನ ಸ್ವಚ್ಛತೆಯನ್ನ ಮಾಡತಕ್ಕಂತ ಕಾರ್ಯಕ್ರಮವನ್ನ ಮಾಡಿರ್ತಾರೆ. ಅವ್ರಿಗೆ ಎಷ್ಟು ಬದ್ಧತೆ ಇದೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲಿ ಕಸ ಹೊಡೆದಿರಲ್ಲ, ಆದ್ರೆ ಮೊದಲು ಬಂದು ರಸ್ತೆಯನ್ನ ಕ್ಲೀನ್ ಮಾಡ್ತಕ್ಕಂತ ಕೆಲಸವನ್ನ ನಮ್ಮ ಪೂಜ್ಯ ಪೌರ ಕಾರ್ಮಿಕರು ಮಾಡ್ತಾ ಇದ್ದಾರೆ. ಅವರನ್ನ ನಾವು ಗುರುತಿಸಲೇಬೇಕಾಗ್ತದೆ, ಅವ್ರಿಗೆ ವಿಶೇಷವಾದಂತಹ ಗೌರವವನ್ನ ನಾವು ಕೊಡ್ಲೇಬೇಕಾಗ್ತದೆ. ಈಗಾಗಲೇ ಎಲ್ಲ ಮುಖಂಡರು ಮಾತಾಡ್ತಿದ್ರು, ನಮ್ಮ ಕೌನ್ಸಿಲರ್ ನಾರಾಯಣ ಸಾಮಣ್ಣವರು ಎಲ್ಲ ಹೇಳ್ತಾ ಇದ್ರು, ನಾವು ಸುಮಾರು ವರ್ಷಗಳಿಂದ ನೋಡ್ಕೊಂಡ್ ಬರ್ತಾ ಇದೀವಿ, ಈ ನಗರಸಭೆಯಲ್ಲಿ ಕೆಲಸ ಮಾಡ್ತಕ್ಕಂತ ಪೌರ ಕಾರ್ಮಿಕರಿಗೆ ಅಭದ್ರತೆ ಕಾವುತ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಸುಮಾರು ಜನಕ್ಕೆ ಪರ್ಮನೆಂಟ್ ಆಗಿಲ್ಲ. ನಾವು ಆಯುಕ್ತರನ್ನ ಸುಮಾರು ಸರಿ ನಾನು ಮಾತನಾಡಿದಾಗ ಅವರು ಸಹ ಸುಮಾರು ಕಷ್ಟಗಳನ್ನು ಹೇಳಿದ್ದಾರೆ. ಸರಿಯಾಗಿ ಪೌರ ಕಾರ್ಮಿಕರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಸೋರ್ಸಸ್ ಬರ್ತಾ ಇಲ್ಲ ಅಂತ. ಖಂಡಿತವಾಗೂ ನಮ್ಮ ಶಿಡ್ಲಘಟ್ಟದಲ್ಲಿರ್ತಕ್ಕಂಥ ಸೋರ್ಸಸ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿಕೊಂಡ್ರೆ ನಾವು ಪೌರ ಕಾರ್ಮಿಕರಿಗೆ ಒಂದೇ ಅಲ್ಲ, ಬೇರೆ ಅಭಿವೃದ್ಧಿ ಕಾರ್ಯಗಳನ್ನು ಸಹ ನಮ್ಮ ನಗರಸಭಾ ಕಾರ್ಯಾಲಯದ ಕಡೆಯಿಂದ ಮಾಡಬಹುದು. ಅದು ಆ ಕೆಲಸ ಆಗ್ತಾ ಇಲ್ಲ ಅಂತೇಳಿ ಒಂದು ನೋವಿದೆ. ಕಾರಣಗಳು ಸುಮಾರು ಇರ್ಬೋದು, ನಾವು ಯಾರನ್ನು ಟಾರ್ಗೆಟ್ ಮಾಡಿ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮ ಆಗಲ್ಲ.
ನಾವು ಇವತ್ತಿನ ಒಂದು ಉದ್ದೇಶವನ್ನ ಏನ್ ಇಟ್ಕೊಂಡಿದೀವಿ, ನಮ್ಮ ಪೌರ ಕಾರ್ಮಿಕರನ್ನ ಗೌರವಿಸಬೇಕು, ಅವ್ರನ್ನ ಸನ್ಮಾನಿಸಬೇಕು, ಅದಕ್ಕೆ ಮಾತ್ರ ಸೀಮಿತ ಮಾಡ್ಕೋಬೇಕು ಈ ಕಾರ್ಯಕ್ರಮ ಅಂತ. ಖಂಡಿತವಾಗೂ ನಾವು ಇವತ್ತಿನ ದಿವಸ ಶಬ್ದ ಮಾಡಿ ಹೇಳ್ತಾ ಇದೀವಿ, ದೇವರಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಆಗೋದು ಖಂಡಿತ. ನಮ್ಮ ಶಿಡ್ಲಘಟ್ಟದಲ್ಲಿ ಯಾರೆಲ್ಲ ಪೌರ ಕಾರ್ಮಿಕರು ಅಭದ್ರತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಭದ್ರತೆಯನ್ನ ಒದಗಿಸ್ತಕ್ಕಂತ ಕೆಲಸ ನಮ್ಮ ಸೀಕಲ್ ರಾಮಚಂದ್ರ ಗೌಡರ ಒಂದು ನಾಯಕತ್ವದಲ್ಲಿ ಖಂಡಿತವಾಗಿ ನಮ್ಮ ಶಿಡ್ಲಘಟ್ಟದಲ್ಲಿ ನಾವು ಮಾಡೇ ಮಾಡ್ತೀವಿ. ಅವರ ಅನುಪಸ್ಥಿತಿಯಲ್ಲಿ, ಸೀಕಲ್ ರಾಮಚಂದ್ರ ಗೌಡ ಅನುಪಸ್ಥಿತಿಯಲ್ಲೂ ಸಹ ನಾವು ಇವತ್ತಿನ ದಿವಸ ಕಾರ್ಯಕ್ರಮವನ್ನ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ವಿಶೇಷವಾದಂತಹ ದಿನ. ಇವತ್ತು ನಾವು ಆ ಪೌರ ಕಾರ್ಮಿಕರಿಗೆ ನಮ್ಮ ತಂದೆ ತಾಯಿಯಂದರ ಅವರಿಗೆ ಯಾವ ರೀತಿಯಾದಂತ ಗೌರವವನ್ನ ಕೊಡ್ತೀವಿ, ನಮ್ಮ ಅಕ್ಕ ತಂಗಿಯರಿಗೆ ಯಾವ ರೀತಿಯಾದಂತ ಗೌರವವನ್ನ ಕೊಡ್ತೀವಿ, ಅದೇ ಸ್ಥಾನದಲ್ಲಿ ಅವ್ರನ್ನೂ ಸಹ ನೋಡೋದ್ರ ಮುಖಾಂತರ ಅವರಿಗೆ ಗೌರವವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಆಯೋಜನೆಗೊಳಿಸಿದ್ದೀವಿ. ಖಂಡಿತವಾಗಿ ಯಾವುದೇ ನಿಮ್ಮ ಕಷ್ಟಗಳಿಗೆ ನಾವು ಹೆಗಲು ಕೊಡ್ತೀವಿ, ನಿಮ್ಮ ಕಷ್ಟಗಳಲ್ಲಿ ನಾವು ಭಾಗಿಯಾಗ್ತೀವಿ, ಯಾವುದೇ ನಿಮ್ಮ ಕಷ್ಟಗಳಿಗೆ ನಿಮ್ಮ ಜೊತೆಯಲ್ಲಿ ಇರ್ತೀವಿ. ಮುಂದಿನ ದಿನಗಳಲ್ಲಿ ನಾವು ಖಂಡಿತವಾಗಿ ನಿಮ್ ಜೊತೆ ನಿಲ್ತೀವಿ ಅಂತ ಹೇಳ್ತೀವಿ. ಖಂಡಿತವಾಗಿ ನಾವು ಈ ಶಿಡ್ಲಘಟ್ಟದಲ್ಲಿ ನೋಡ್ತಾ ಇದೀವಿ, ಸುಮಾರು ಸಮಸ್ಯೆಗಳಿದೆ. ಆ ಸಮಸ್ಯೆಗಳ ಜೊತೆಗೆ ಯಾರು ಅದನ್ನ ಸ್ವಚ್ಛತೆ ಮಾಡ್ತಾ ಇದಾರೆ, ಆ ಪೌರ ಕಾರ್ಮಿಕರಿಗೂ ಸಹ ಅಭದ್ರತೆ ಅನ್ನೋ ಒಂದು ಸಮಸ್ಯೆ ಕಾಡ್ತಾ ಇದೆ. ಮೊದಲು ಯಾರು ಅದನ್ನ ತೀರಿಸ್ತಾರೆ, ಯಾರು ಆ ಕಾರ್ಯವನ್ನ ನಿರ್ವಹಿಸಿದರೆ ಅವರಿಗೆ ಮೊದಲು ನಾವು ಭದ್ರತೆಯನ್ನು ಕೊಟ್ಟಾಗ ಅವರು ಸಹ ಧೈರ್ಯವಾಗಿ ಕೆಲಸವನ್ನ ಮಾಡ್ತಾರೆ. ಅವರಿಗೆ ಜ್ವರ ಇರಲಿ, ತಲೆನೋವು ಇರಲಿ, ಬೇರೆ ಏನೇ ಇರಲಿ, ಅವತ್ತಿನ ದಿವಸ ಬೆಳಗ್ಗೆ ಎದ್ದು ಅವರು ಬಂದು ರಸ್ತೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಯಾವ ರೀತಿ ನಾವು ಗೌರವಿಸಬೇಕು ಅನ್ನೋದು ಜನಸಾಮಾನ್ಯರು ಯೋಚನೆ ಮಾಡಬೇಕಾಗ್ತದೆ. ಹಾಗಾಗಿ ಸಂಬಂಧಪಟ್ಟ ಪ್ರತಿನಿಧಿಗಳಲ್ಲಿ ಹಾಗೂ ಗೌರವಾನ್ವಿತ ಈ ರಾಜ್ಯ ಸರ್ಕಾರಕ್ಕೆ ನಾವು ಒತ್ತಾಯವನ್ನು ಮಾಡ್ತೀವಿ, ದಯಮಾಡಿ ಪೌರ ಕಾರ್ಮಿಕರ ಹೊಟ್ಟೆ ಮೇಲೆ ಹೊಡಿಬೇಡಿ. ಅವರು ಏನು ಕೆಲಸ ಮಾಡ್ತಾ ಇದಾರೆ ಅದಕ್ಕೆ ನ್ಯಾಯವನ್ನ ಕೊಡಿಸ್ತಕ್ಕಂಥ ಕೆಲಸವನ್ನ ದಯವಿಟ್ಟು ಮಾಡಬೇಕು. ಖಂಡಿತವಾಗಿ ನಾವು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಂದಾದ ಮೇಲೆ ಮಾಡ್ತಕ್ಕಂಥದ್ದು ನಾನು ಏನ್ ಹೇಳ್ತಾ ಇದ್ದೀನಿ, ಆ ಬದ್ಧತೆಯನ್ನ ಈಗ ಯಾರಿದ್ದಾರೆ ಆ ಬದ್ಧತೆಯನ್ನು ಇಟ್ಕೊಂಡು ದಯವಿಟ್ಟು ಮಾಡಬೇಕು, ಅವರಿಗೆ ನ್ಯಾಯವನ್ನ ಕೊಡಿಸ್ಬೇಕು ಅಂತ ನಾನು ಕಳಕಳಿಯಾಗಿ ಮನವಿಯನ್ನ ಮಾಡ್ಕೊತೀನಿ. ಇವತ್ತು ಬೆಳಗ್ಗೆ ನಿಶ್ಚಯ ಆಗಿದ್ದು, ಯಾರೆಲ್ಲ ನಮ್ಮ ಮುಖಂಡರಿದ್ದಾರೆ ಅವರು ಹೇಳಿದ್ರು ಇವತ್ತೇ ಈ ಕಾರ್ಯಕ್ರಮವನ್ನ ಮುಗಿಸ್ಬೇಕು. ಯಾಕಂತ ಹೇಳಿದ್ರೆ ಇವತ್ತೇ ಪೌರ ಕಾರ್ಮಿಕರ ದಿನಾಚರಣೆಯನ್ನ ದೇಶದಾದ್ಯಂತ ಮಾಡ್ತಾ ಇರೋದ್ರಿಂದ ನಮ್ಮ ಶಿಡ್ಲಘಟ್ಟದಲ್ಲೂ ಸಹ ಈ ಪೌರ ಕಾರ್ಮಿಕರ ಒಂದು ಗೌರವವನ್ನು ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಹೇಳಿದಾಗ ಕಡಿಮೆ ಸಮಯದಲ್ಲಿ ಈ ಕಾರ್ಯಕ್ರಮವನ್ನ ಹೇಳಿ ಅವರು ಯಾರು ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಣ್ಣವರಲ್ಲಿ ಮನವಿಯನ್ನು ಮಾಡ್ಕೊಂಡ್ವಿ, ಆಯುಕ್ತರಲ್ಲಿ ಮನವಿಯನ್ನು ಮಾಡ್ಕೊಂಡ್ವಿ. ಅವರು ತುಂಬಾ ಸಂತೋಷದಿಂದ ಒಪ್ಕೊಂಡ್ರು. ಖಂಡಿತವಾಗಿ ಒಳ್ಳೆ ಕೆಲಸ ಅಣ್ಣ, ನಾವು ಪೌರ ಕಾರ್ಮಿಕರನ್ನ ನೀವು ಗೌರವಿಸ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗೂ ಎಲ್ರಿಗೂ ಸಹ ಮಾಹಿತಿಯನ್ನ ಕೊಡ್ತೀವಿ, ಅವ್ರನ್ನ ಕರೆಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರೆ. ಯಾಕಂದ್ರೆ ಸಂಜೆ ಆದ್ರೆ ಎಲ್ರು ಪಾಪ ರೆಸ್ಟ್ ಅಲ್ಲಿ ಇರ್ತಾರೆ, ಆದ್ರೂ ಅವರ ರೆಸ್ಟ್ ಇರ್ತಕ್ಕಂಥ ಸಮಯದಲ್ಲೂ ಸಹ ಬಂದು ನಮ್ಮ ಕರೆಗೆ ಹೋಗ್ಬಿಟ್ಟು ಇಲ್ಲಿ ಬಂದಿದ್ರೆ ಎಲ್ರಿಗೂ ಅನ್ಯಂತ ಧನ್ಯವಾದಗಳನ್ನು ಹೇಳ್ತೀನಿ. ಖಂಡಿತವಾಗೂ ನಿಮ್ಮ ಕಷ್ಟದಲ್ಲಿ ನಾವಿರ್ತೀವಿ, ನಿಮ್ ಜೊತೆ ನಾವು ವೈದ್ಯರಿಗಿಂತ ಹೆಚ್ಚಾಗಿರ್ತಕ್ಕಂಥವ್ರು. ಯಾಕೆಂದ್ರೆ 3 ದಿನ ಬಿಟ್ಟು 4ನೇ ದಿವಸ ಏನಾಗ್ತದೆ ಅಂದ್ರೆ ರೋಗ ರುಜಿನಗಳು ಪ್ರಾರಂಭ ಆಗ್ತದೆ. ಪ್ರತಿ ಮನೆಗಳಿಗೆ ಸೊಳ್ಳೆಗಳು ಆಗ್ತದೆ. ಆಮೇಲೆ ಮುಖ್ಯವಾಗಿ ಇನ್ನೊಂದು ಏನಂದ್ರೆ ಕೊರೋನಾ ಸಮಯದಲ್ಲಿ ನಾವೆಲ್ಲ ಮಾಡೋದನ್ನ ಕೆಲಸ. ಯಾಕಂದ್ರೆ ಮನೆಯಿಂದ ಆಚೆ ಬರೋದಕ್ಕೆ ಭಯ ಬೀಳ್ತಾ ಇದ್ರು ಜನ. ಅಂತ ಟೈಮಲ್ಲಿ ಕೋವಿಡ್ ಏನು ಬಂದಿತ್ತು ಅಂತ ಮನೆಗಳಿಗೆಲ್ಲ ಹೋಗಿ ಅಲ್ಲೆಲ್ಲ ಇದನ್ನೆಲ್ಲ ಸಿಂಪಡಣೆ ಮಾಡಿ ನಿಸ್ವಾರ್ಥವಾಗಿ ಸೇವೆ ಮಾಡಿದ್ದೀರ. ಸಂಶಯ ಏನು ಕೊಟ್ಟರು ತಮ್ಮನ್ನ ಇದು ಮಾಡೋದಕ್ಕೆ ಸಾಲದು. ಆದ್ರೆ ನಾನು ನಾಮಿನೇಷನ್ ಸದಸ್ಯನಾಗಿದ್ದಾಗ ತಮ್ಮ ಸಮಸ್ಯೆಗಳನ್ನ ನೋಡ್ತಾ ಇದ್ದೇನೆ. ಸರಿಯಾದ ಸಮಯಕ್ಕೆ ನಮಗೆ ವೇತನಗಳು ಕೊಡ್ತಾ ಇರ್ಲಿಲ್ಲ. ಸಾಕಷ್ಟು ಈಗಲೂ ಸಹ ಹಲವಾರು ಜನಗಳಿಗೆ ಸಾಕಷ್ಟು ಹಣ ಬಿಡುಗಡೆನೆ ಆಗಿಲ್ಲ. ಅವ್ರ ವೇತನ ಭತ್ಯೆ ಏನಿದೆ ಅದು ಹಂಗೇನೆ ಇದೆ. ಸ್ವಲ್ಪ ಹಂತ ಹಂತವಾಗಿ ಸ್ವಲ್ಪ ಕೊಡ್ತಾ ಇದ್ದಾರೆ. ಏನು ತೆರಿಗೆಗಳೆಲ್ಲ ತಗೊಂತಾರೆ, ಅದೇನ್ ಮಾಡ್ತಾವ್ರೆ ಏನೋ ಗೊತ್ತಿಲ್ಲ.
ನಿಜವಾಗ್ಲೂ ಸಹ ತಮ್ಮ ಪರವಾಗಿ ನಾವೆಲ್ಲ ಇರ್ತೀವಿ. ಇವತ್ತೇನು ಈ ದಿನ ಬಹಳ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಿಮ್ಮ ಆರೋಗ್ಯ ನಮ್ಮ ಆರೋಗ್ಯ. ನಿಮ್ಮನ್ನ ಗುರುಸಿ ಇದು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ. ಅವರು ಸಡನ್ ಆಗಿ ಫಿಕ್ಸ್ ಮಾಡಿದ್ವಿ. ನಿಜವಾಗ್ಲೂ ಅವ್ರಿಗೂ ಒಂದೇ ಕೃತಜ್ಞತೆ ಇದೆ. ಬಹಳ ದೊಡ್ಡದಾಗಿ ಮಾಡ್ಬೇಕಂದ್ರೆ ಆನಂದಣ್ಣವರು ನಾವು ರಾಮಚಂದ್ರ ಗೌಡರು ಎಲ್ಲ ಮಾತಾಡ್ಕೊಂಡಿದ್ವಿ. ಸಡನ್ ಆಗಿ ಇಲ್ಲ ಇವತ್ತೇ ಮಾಡ್ಬೇಕು ಸಾಂಕೇತಿಕವಾಗಿ ವಿಜೃಂಭಣೆಯಿಂದ ಮಾಡೋದಕ್ಕೆ ಅಣ್ಣವರು ಸ್ಪಂದಿಸಿದ್ದರಿಂದ ಈಗಲೇ ಮಾಡಲೇಬೇಕು ಅಂತ ಮಾತಾಡಿ. ಯಾವಾಗ ಅಂದ್ರೆ 12 ಗಂಟೆ ಮಧ್ಯಾಹ್ನ 12 ಗಂಟೆ ತಕ್ಷಣವಾಗಿ ಅಲ್ಲೇ ಫಿಕ್ಸ್ ಆದಂತ ಕಾರ್ಯಕ್ರಮ ಸರಳವಾಗಿ ಸುಂದರವಾಗಬೇಕು. ನಿಮ್ಮ ಆರೋಗ್ಯ ನಾವು ಆಚರಣೆ ಮಾಡ್ತೀವಿ. ಈ ದಿನ ನಾವು ಮೆಟ್ಟಿಲುಗಳ ಕೆಳಗಿಳಿದು ನಮ್ಮ ನಗರ ಊರುಗಳನ್ನ ಪ್ರತಿದಿನ ರುಚಿಯಾಗಿರ್ತಕ್ಕಂಥ ಸ್ವಚ್ಛತೆ ಮಾಡ್ತಕ್ಕಂಥ ನಿಜವಾದ ಹೀರೋಗಳು ನೀವೇ. ಹಾಗಾಗಿ ನಿಮಗೆ ನಾವು ಏನು ಒಂದು ಪ್ರಾಮಾಣಿಕವಾಗಿ ನಿಮಗೆ ಒಂದು ಸನ್ಮಾನವನ್ನ ಮಾಡಬೇಕು, ನಿಮಗೆ ಕೃತಜ್ಞತೆಗಳನ್ನ ಸಲ್ಲಿಸಬೇಕು ಅಂತ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದು. ಯಾಕಂದ್ರೆ ಈಗಾಗಲೇ ನಾನು ಹೇಳಿದ್ದೀನಿ, ಒಂದ್ಸಲ ಹೇಳ್ತಾ ಇದ್ದೀನಿ, ನಾವು ಮಲಗಿದ್ದಾಗ ಬೆಳಿಗ್ಗೆ ಎದ್ದು ಕೆಲಸ ಮಾಡ್ತಕ್ಕಂಥವ್ನಿ ಕಸದ ರಾಶಿ ಇಷ್ಟ ಬಂದಂಗೆ ಬಿಸಾಡಿರ್ತಾರೆ ಜನ. ನಾನು ಎಷ್ಟೋ ಸಲ ನೋಡ್ಬೇಕು ಬೈದಿ ಬೆದರಿಸಿದ್ರು, ಯಾಕಂದ್ರೆ ಮನೆಗೆ ಕೊಡಕ್ಕಾಗಲ್ಲ ಎಲ್ಲಂದ್ರಲ್ಲಿ ಬಿಸಾಡೋದು ಆಯ್ತಲ್ಲ. ಅಂತ ಒಂದು ಕಸದ ರಾಶಿ ತಮ್ಮ ಮಕ್ಕಳಿಂದ ಕಸ ಎತ್ತೋದಕ್ಕೆ ಬೇಜಾರ್ ಪಡ್ತಕ್ಕಂಥ ಜನ ಊರಿನ ಕಸವನ್ನ ನೀವು ಇವತ್ತು ಕಸದ ರಾಶಿಯನ್ನ ಬೇರ್ಪಡಿಸಿ ಚರಂಡಿ ಕ್ಲೀನ್ ಮಾಡೋದಿರ್ಬೋದು, ರಸ್ತೆ ಧೂಳನ್ನ ಕ್ಲೀನ್ ಮಾಡ್ತಕ್ಕಂಥ ಇರ್ಬೋದು, ಇವೆಲ್ಲರ ವಿರುದ್ಧ ನೀವು ಸ್ವಚ್ಛತೆಯನ್ನ ಮಾಡೋದ್ರಿಂದ ಇವತ್ತು ನಾವು ಆರೋಗ್ಯವಾಗಿರೋದಕ್ಕೆ ಪ್ರಮುಖ ಕಾರಣ ನೀವು. ಹಾಗಾಗಿ ನಾವು ಕಸ ಅಂತ ತಿರುಗಿ ನೋಡದೆ ಇರ್ತಕ್ಕಂಥ ವಸ್ತುಗಳನ್ನು ನೀವು ಮನೆ, ಬೀದಿ, ಶಾಲೆ, ಆಸ್ಪತ್ರೆ ಎಲ್ಲ ಕಡೆ ಸ್ವಚ್ಛತೆಯನ್ನ ಮಾಡ್ತಕ್ಕಂಥ ನಿಜವಾದ ನಮ್ಮ ಜನ ಅಥವಾ ನಮ್ಮ ನಿಜವಾದ ವೈದ್ಯಕರು ನೀವೇ. ಹಾಗಾಗಿ ಇವತ್ತಿಗೂ ಕೂಡ ನಿಮ್ಗೆ ಸಿಗಬೇಕಾದಂತಕ್ಕಂಥ ಈಗಾಗಲೇ ಅಣ್ಣ ಹೇಳ್ತಾ ಇದ್ರು, ನಿಮಗೆ ಸಿಗಬೇಕಾದಂತ ನಿಜವಾದ ಗೌರವ ಆಗಿರ್ಬೋದು, ಸುರಕ್ಷಿತ ಸಾಧನೆಗಳಾಗಿರ್ಬೋದು, ಅಥವಾ ನಿಮಗೆ ಆರೋಗ್ಯ ಆಗಿರ್ಬೋದು, ನಿಮ್ಮ ಮಕ್ಕಳಿಗೆ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ವ್ಯವಸ್ಥೆಗಳಾಗಿರ್ಬೋದು, ಇದೆಲ್ಲ ನಿಮಗೆ ಸಿಗ್ತಾ ಇದೆ. ಹಾಗಾಗಿ ಈ ಮೂಲಕ ನಾವು ಈ ಒಂದು ನಗರಸಭೆಯನ್ನು ಕೂಡ ಸೆಳಿಬೇಕು ಅನ್ನೋದು ಕೂಡ ಒಂದು ಮೂಲ ಕಾರಣ. ಅದಕ್ಕೆ ನಡೀತಾ ಇರೋ ಕಾರ್ಯಕ್ರಮ ಗೊತ್ತಿರಲಿಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಣ್ಣ ಹೇಳ್ತಾ ಇದ್ದಂಗೆ ನಿಮ್ಮ ಹೋರಾಟಗಳಿಗೆ ನಾವು ಬೆಂಬಲವಾಗಿ ಎಷ್ಟಿಗೆ ಅಂತ ಹೇಳ್ತಾ ನೋಡಿ, ಸ್ವಚ್ಛ ಭಾರತ ಅಂತ ಹೇಳ್ತಕ್ಕಂಥ ಅಭಿಯಾನಕ್ಕೆ ಮೋದಿ ಅಲ್ಲಿಯಿಂದ ನಮ್ಮ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ನಿಜವಾಗಿ ಕಾರ್ಯರೂಪಕ್ಕೆ ತರಬೇಕಾದ್ರೆ ಮೂಲ ಕಾರಣ ನೀವೇ. ಹಾಗಾಗಿ ನಿನ್ನೆಯಿಂದಾನೇ ಪ್ರಾರಂಭ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಇವತ್ತು ಪ್ರತಿಜ್ಞೆ ಮಾಡೋಣ. ನೋಡಿ, ಯಾಕೆಂದ್ರೆ ಎಲ್ಲರೂ ಕೂಡ ಕಸ ತೆಗೆಯೋದು ನೋಡಿ, ನೀವೆಲ್ಲ ಏನ್ ಕೂತಿದ್ದೀರಾ ಕಸ ತೆಗೆಯುವೇ ಹೊರತು ಕಸದವರಲ್ಲ ಆಯ್ತಲ್ವಾ. ಹಾಗಾಗಿ ನೀವು ಕೂಡ ನಮ್ಮನ್ನ ಅಣ್ಣ ತಮ್ಮಂದ್ರು, ಅಕ್ಕ ತಂಗಿಯರು ಎಲ್ಲ ಕೂಡ ನಿಮಗೆ ಪ್ರೀತಿ ಪಾತ್ರರಾಗಿ ನಾವು ಕೂಡ ಗೌರವವನ್ನು ಸಲ್ಲಿಸ್ತೀವಿ. ನಾವೆಲ್ಲರೂ ಕೂಡ ಇವತ್ತು ಈ ಕಾರ್ಯಕ್ರಮದ ಮುಖಾಂತರ ಪ್ರತಿಜ್ಞೆ ಮಾಡೋಣ. ನಮ್ಮ ಸುತ್ತಮುತ್ತಲಿನ ಪೌರ ಕಾರ್ಮಿಕರನ್ನ ಅಣ್ಣ ಅಕ್ಕ ಅಂತ ಸಂಬೋಧನೆ ಮಾಡ್ಬೇಕು. ಯಾರು ಕೂಡ ಹೆಸರಿಟ್ಟು ಏಕವಚನದಲ್ಲಿ ಮಾತಾಡಬಾರ್ದು ಆಯ್ತು.